ನಂಬಿಸಿ ಕುತ್ತಿಗೆ ಕುಯ್ಲಿಲ್ವೇ? ಅವಳು ಲೇಟ್ ಎಲ್ಲ ನಂಬಿದ್ವಿ ಅಲ್ವೇ ವಿನಂತಿ? ಹ್ಞೂ ಭದ್ರ ಮಾಮ, ಅಂತ ವಂಚಕೆ ಬಗ್ಗೆ ನೆನ್ಸ್ಕೊಂಡು ನೀನ್ ಯಾಕೆ ಹಿಂಗ್ ಕೊರಗ್ತಾ ಇದ್ಯಾ? ಅವಳೆಂತವಳು ಅಂತ ಗೊತ್ತಾದ್ಮ್ಯಾಕೆ ಅವಳನ್ನ ಮನ್ಸಿಂದ ಕಿತ್ತು ಬಿಸಾಕು. ಅಂತವಳಿಗೋಸ್ಕರ ನೀನ್ ಯಾಕೆ ಮಾಮ ತಲೆ ಕೆಡ್ಸ್ಕೊಂಡಿದ್ಯಾ? ವಿದ್ಯಾ, ಅವ್ವ, ನನಗವ್ರ ಸ್ಯಾನೆ ನೆನ್ಪಾಯ್ತವ್ರೆ. ಈಗ್ಲೇ ಅವ್ರನ್ನ ನೋಡಿ ಅವ್ರ ಕುಟೆ ಮಾತಾಡಿಕ್ ಕ್ಷಮೆ ಕೇಳ್ಬೇಕಂತ ಅನಿಸ್ತಾ ಇದೆ ಕಣವ್ವ. ಈಗಿರೋ ಪರಿಸ್ಥಿತಿಲಿ ಅದ್ ಹೆಂಗವ ಸಾಧ್ಯ ಆದಿತ್ತು? ಅದ್ ನನಗ್ ಅರ್ಥ ಆಯ್ತದೆ ಕಣವ್ವ. ಆದ್ರೆ ಅಲ್ಲ ಅವ್ರು ಏನ್ ಮಾಡಾರು ಅಂತ ಸ್ಯಾನೆ ಆತಂಕ ಆಯ್ತೈತೆ. ನೋಡವ, ಚಕ್ರ ತಿರುಗ್ದಂಗೆಲ್ಲ ಕಾಲ ಬದ್ಲಾಯ್ತದೆ. ಇವತ್ತಿರೋ ಕಷ್ಟಗಳೆಲ್ಲ ಕರ್ಗಿ ಅಳಿಯಂದ್ರ ಮನ್ಸು ಕರ್ಗೋ ಟೈಮ್ ಬರ್ತದೆ. ಅವತ್ ಅಳಿಯಂದ್ರು ನಿನ್ನ ಖಂಡಿತ ಕ್ಷಮಿಸಿ ಒಪ್ಕೋತಾರ ಕಣವ. ಅಲ್ಲಿ ಗಂಟ ನೀನು ನಂಬಿಕೆ ಕಳ್ಕೊಂಡಂಗೆ ತಾಳ್ಮೆಯಿಂದ ಇರ್ಬೇಕು. ಆ ದಿನ ಇವತ್ತೇ ಬಂದ್ರೆ ಏಟ್ ಸಂದಾಗಿರ್ತದಲ್ಲೇನವ್ವ? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಕಣವ. ಸರಿ ಬಾ, ಕತ್ಲೆಯಲ್ಲಿ ಒಬ್ಳೆ ಕುಂತ್ಕೋಬೇಡ. ಅವ್ವ, ಯಾಕೋ ಒಂಟಿಯಾಗಿರ್ಬೇಕಂತ ಅನಿಸ್ತಾ ಇದೆ. ನಾನು ಆಮೇಕಿಂದ ಬರ್ತೀನಿ, ನೀನ್ ಹೋಗು. ಸರಿ, ಹುಷಾರು, ಜಾಸ್ತಿ ಹೊತ್ತಿರ್ಬೇಡ. ಎಲ್ಲ ಸರಿ ಇದ್ದು ನಿಮ್ಮಪ್ಪ ನನ್ ಜೊತೆಯಲ್ಲಿ ಇದ್ದಿದ್ರೆ ಏಟ್ ಸಂದಾಗಿರೋದು. ಅವ್ವ, ದೊಡ್ಡ ಮನೆಯಿಂದ ಕಾರ್ ಬಂದದೆ. ಕುತ್ತಿಗೆ ಕೊಯ್ದ್ಬಿಟ್ಲು ಅವ್ರಿಗೆ. ಅವ್ರಿಗೆ ಭದ್ರ ಮಾಮ, ವಿನಂತಿ ಕೂತ್ಕ. ಅವಳು ಮೋಸ್ಗಾತಿ ಅಲ್ವೇ? ನಂಬಿಸಿ ಕುತ್ತಿಗೆ ಕುಯ್ಲಿಲ್ವೇ? ಅವಳು ಲೇಟ್ ಎಲ್ಲ ನಂಬಿದ್ವಿ ಅಲ್ವೇ ವಿನಂತಿ? ಹ್ಞೂ ಭದ್ರ ಮಾಮ, ಅಂತ ವಂಚಕೆ ಬಗ್ಗೆ ನೆನ್ಸ್ಕೊಂಡು ನೀನ್ ಯಾಕೆ ಹಿಂಗ್ ಕೊರಗ್ತಾ ಇದ್ಯಾ? ಅವಳೆಂತವಳು ಅಂತ ಗೊತ್ತಾದ್ಮ್ಯಾಕೆ ಅವಳನ್ನ ಮನ್ಸಿಂದ ಕಿತ್ತು ಬಿಸಾಕು. ಅಂತವಳಿಗೋಸ್ಕರ ನೀನ್ ಯಾಕೆ ಮಾಮ ತಲೆ ಕೆಡ್ಸ್ಕೊಂಡಿದ್ಯಾ?
ಅವಳು ಲೇಟ್ ನಂಬಿದ್ದೆ, ನಮ್ಮೆಲ್ಲರಿಗೂ ನಮ್ಸಿ ಕುದ್ಕೆ ಕುಯ್ದ್ಬಿಟ್ಲು. ಅಂತ ದ್ರೋಹಿಗೋಸ್ಕರ ನೀನ್ ನೋವು ತಿಂತಾ ಇದ್ರೆ ನಿಂಗೋಸ್ಕರನಿರೋ ನಮ್ಗೆಲ್ಲ ಎಷ್ಟ್ ನೋವಾಯ್ತದೆ ಯೋಚನೆ ಮಾಡು ಮಾಮ. ಮೋಸ ಮಾಡ್ಲೇಬೇಕು ಅಂತ ಮೋಸದಾರಿ ನೀನು ನಮ್ಗೆಲ್ಲ ನೋವು ಕೊಟ್ಟಿಯಾ? ನೀನಿಲ್ಲಿ ಒದ್ದಾಡ್ತಾ ಇದ್ರೆ ಅಲ್ಲಿ ಮಾವ ಎಷ್ಟು ನೋವು ಪಡ್ತಾವ್ರೆ ಗೊತ್ತೇ? ಅವ್ರನ್ನ ಇಂಥ ಪರಿಸ್ಥಿತಿಲಿ ನೋಡಕ್ ಆಯ್ತಾ ಇಲ್ಲ ಮಾಮ. ದಿಟ ವಿನಂತಿ, ನಾನ್ ಮಾಡಿರೋ ತೆಪ್ಪಿಂದಾಗಿ ಅಪ್ಪಯ್ಯ ನೋವು ಅನ್ಬೋಸಂಗಾಯ್ತು. ಮನ್ಸ್ಗಾಗಿರೋ ನೋವ್ನ ನಾನ್ ಹೆಂಗ್ ಸರಿ ಮಾಡ್ಲಿ ಹೇಳು? ಮಾಮ ನಾನ್ ಸರಿ ಮಾಡ್ತೀನಿ. ಇದ್ರಲ್ಲಿ ನಿನ್ ತೆಪ್ಪೇನು ಇಲ್ಲ ಅಂತ ನಾನ್ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಅವ್ರ ಮನಸ್ಸನ್ನ ನಾನ್ ಸರಿ ಮಾಡ್ತೀನಿ ಮಾವ. ದಿಟ್ವಾಗ್ಲೂ ನೀನ್ ಸರಿ ಮಾಡ್ತೀಯ ವಿನಂತಿ. ನಾನ್ ಮಾತ್ ಕೊಡ್ತೀವಿ ತಾನೆ, ಮಾವ ಸರಿ ಹೋಗ್ಬೇಕು, ಅವ್ರು ಊಟ ಮಾಡ್ಬೇಕು ಅಂದ್ರೆ ನೀನ್ ಇವಾಗ ಊಟ ಮಾಡ್ಬೇಕು. ಬೇಡ ವಿನಂತಿ, ನಂಗೆ ಊಟ ಸೇರ್ತಾ ಇಲ್ಲ, ನಂಗೆ ಹಸಿವಿಲ್ಲ. ಅಲ್ಲ ಮಾಮ, ನೀನೇ ಅವಳ ಮೋಸ್ಕಾತಿ ಅಂದ್ಬಿಟ್ಟು ಅವಳಿಗೋಸ್ಕರ ನೀನೇ ಊಟ ಮಾಡಕ್ಕಿಲ್ಲ ಅಂದ್ರೆ ನಿಂಗೋಸ್ಕರ ಮಾವನ್ಗೋಸ್ಕರ ನನ್ಗೋಸ್ಕರ ಊಟ ಮಾಡಕ್ಕಿಲ್ವೇ? ಹ್ಞೂ ಮಾಮ, ನೀನ್ ಊಟ ಮಾಡೋ ಗಂಟ ನಾನು ಮಾಡಕ್ಕಿಲ್ಲ. ನೀವೆಲ್ಲ ಕೇಟ್ ಒಳ್ಳೆಯವರು, ಅವಳೊಬ್ಳೆಯ ಮೋಸ್ಕಾತಿ ನಮ್ಮನ್ನೆಲ್ಲ ನಂಬಿಸಿ ಮೋಸ ಮಾಡ್ಬಿಟ್ಲು. ನಂಬಿಸಿ ಕತ್ಕೊಯ್ದ್ಬಿಟ್ಲು. ಮೋಸ್ಕಾತಿ, ವಂಚಿಕೆ, ಮೋಸ್ಕಾತಿ. ಈಗ ಬಂದ್ರೆ ಅಮ್ಮ ಬನ್ನಿ ಕೂತ್ಕೊಳ್ಳಿ. ಈ ನಾಟಕ ಸಾಕು. ನೀವು ನಾಟಕ ಮಾಡಿ ಸ್ಟೇಜು ಅಲ್ಲ, ನೋಡಕ್ ಬಂದಿರೋ ಪ್ರೇಕ್ಷಕರು ನಾವಲ್ಲ. ಯಾಕೆ ಹಿಂಗ್ ಮಾತಾಡ್ತಿದ್ದೀರಿ? ಅಟ್ಟಿಗ್ ಬಂದ್ ಸಂಬಂಧಿಕರನ್ನ ಕೂತ್ಕೊಳ್ಳಿ ಅನ್ನೋ ತಪ್ಪೆ. ನಾವಿಲ್ ಕುಂತ್ಕೊಂಡು ನಿಮ್ ತವ ಉಪಚಾರ ಮಾಡಿಸ್ಕೊಂಡು ಸಂಬಂಧ ಬೆಳ್ಸಕ್ ಬಂದಿಲ್ಲ. ಇರೋ ಸಂಬಂಧನ ಮುರ್ಕೊಂಡು ತಾಳಿ ಶಾಸ್ತ್ರ ಮಾಡೋ ನಗ ಒಡವೆ ಕೊಟ್ವಿ ತಾನೆ, ಅದನ್ನ ಈಸ್ಕೊಂಡೋಗಕ್ ಬಂದಿದ್ದೀವಿ. ಅಲ್ಲೇ ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು, ಅದನ್ನೇ ಮನ್ಸ್ನಲ್ಲಿ ಮಾಡಿಕೊಂಡು ತಿಳಿದವ್ರ ನೀವೇ ಹಿಂಗ್ ಮಾತಾಡಿದ್ರೆ ಹೆಂಗೆ ಅಮ್ಮೋರೆ? ಓಹೋ, ಇನ್ನೇನ್ ಮಾತಾಡ್ದೆ? ಎಲ್ಲಾ ಒಡವೆಗಳನ್ನು ನೀವೇ ಮಡಿಕಬೇಕು ಅನ್ಕೊಂಡಿದ್ರಾ? ಸಿಕ್ಕುದ್ರೆ ಸೀರುಂಡೆ ಅಂತವ ಬಡದ್ ಬಾಯಿಗೆ ಹಾಕೊಂಡ್ಬಿಡ್ಬೇಕು ಅಂತ ಯೋಚನೆ ಅವ್ವ ಎಲ್ಲಾ ಒಡ್ವೆನು ತಕ್ಕಂಬಾರವ್ವ. ಹೋಗವ್ವ. ನೀವ್ ಕೊಟ್ಟಿರೋ ಒಡವೆ ಇದ್ರಲ್ಲೇ ಇದೆ, ತಕೊಳ್ಳಿ. ಸಾವಿತ್ರಿ, ಈಗ ಇವಳ ಮೈ ಮೇಲಿರೋ ಒಡವೆ ನಾವ್ ಕೊಟ್ಟಿದ್ದೆ ಅಲ್ವೇ? ಅದ್ಗೆ
ಬೆಲೆನೆ ಕಟ್ಟಕ್ ಆಗದೆ ಇರೋ ಆಸ್ತಿ ಅಂದ್ರೆ ನಮ್ ಗೌಡ್ರು ಪಿರುತಿ. ಅದು ಒಂದ್ ನನ್ ಪಾಲಿಗೆ ಸಿಕ್ಬಿಟ್ರೆ ಅಷ್ಟೇ ಸಾಕು. ಈ ಒಡವೆ ಯಾವುದು ನನಗ್ ಬೇಡ. ಆ ಉಂಗ್ರನು ಕೊಡು. ಅದನ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೆ? ಕೊಡು. ಕೊಡು. ನೋಡಿ, ಇದನ್ನ ನಮ್ ಗೌಡ್ರು ಸ್ಯಾನೆ ಪೇರು ನನಗ್ ಕೊಟ್ಟಿದ್ದು. ಇದನ್ನ ಒಂದನ್ನ ಬಿಟ್ಬಿಡಿ. ಪ್ರೀತಿ ಪಡ್ಕೊಳಕ್ಕೂ ಯೋಗ್ಯತೆ ಬೇಕು. ನಿನ್ಗದ? ಬೇರೆ ಏನಿದದು? ಆ ಕಾಲುಂಗನು ಬಿಚ್ಕೊಡು.